ಇವತ್ತು 19 ಶಾಸಕರು ಸಚಿವರಾಗಿ ಪದಗ್ರಹಣ ಮಾಡ್ತಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಗಾಯತ್ರಿ ಶಾಂತೇಗೌಡ ಬಿಟ್ಟು ಉಳಿದವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಎಂಎಲ್ಸಿ ಉಮಾಶ್ರೀಗೆ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ರಾಜಭವನದ ಗಾಜಿನ ಮನೆಯಲ್ಲಿ 19 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಆಲ್ಮೋಸ್ಟ್ ಕನ್ಫರ್ಮ್ ಉಮಾಶ್ರೀಗೆ ಸಚಿವ ಸ್ಥಾನ ಸಿಗುವಂತ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಗಾಯತ್ರಿ ಶಾಂತೇಗೌಡ ಬದಲಾಗಿ ಉಮಾಶ್ರೀ ಅವರಿಗೆ ಸಚಿವ ಸ್ಥಾನ ಕೊಡ್ತಾರಾ? ಹೆಣ್ಣು ಮಕ್ಕಳಲ್ಲಿ ಉಮಾಶ್ರೀ ಅವರಿಗೆ ಪ್ರಥಮವಾಗಿ ಸಚಿವ ಸ್ಥಾನ ಸಿಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಉತ್ತರ ಕರ್ನಾಟಕದ ಕುರುಬರಿಗೆ ಕೊಡಿ ಅಂತ ನಾನು ಹೇಳಿದ್ದೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ದು. ಅವರು ಕೂಡ ಒಂದೆರಡು ಜನ ನಾಯಕರುಗಳನ್ನ ಪ್ರಿಫರ್ ಮಾಡಿದ್ರು, ಆದ್ರೆ ಆ ಹೆಸರುಗಳು ಬಂದಿಲ್ಲ ಅನ್ನುವಂಥದ್ದು. ಗಾಯತ್ರಿ ಶಾಂತೇಗೌಡ ಬಿಟ್ಟು ಉಳಿದ 19 ಜನ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ರಾಜಭವನದ ಲೋಕಭವನದ ಗಾಜಿನ ಮನೆಯಲ್ಲಿ ವೇದಿಕೆ ಸಿದ್ದವಾಗ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. 19 ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಒಂದು ಕಡೆ ದೊಡ್ಡ ಪ್ರಮಾಣದಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ. ಆಮೇಲೆ ಇನ್ನೂ ಅನೇಕ ಕಡೆಗಳಲ್ಲಿ ಪ್ರಿಯಾ ಕೃಷ್ಣ ಅವರ ಅಭಿಮಾನಿಗಳಿರಬಹುದು, ಹಾಗೇನೆ ಇನ್ನೂ ಅನೇಕ ಕಡೆ ರಾಘವೇಂದ್ರ ಇಟ್ನಾಳ್ ಅವರ ಅಭಿಮಾನಿಗಳಿರಬಹುದು, ಅನೇಕ ಈ ರೀತಿ ಪಕ್ಷದ ಕಾರ್ಯಕರ್ತರು ಬೆಂಬಲಿಗರು ತಮ್ಮ ಮುಖಂಡರಿಗೆ ಸಚಿವ ಸ್ಥಾನ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಅಸಮಾಧಾನಿತರಾಗಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಇದರ ನಡುವೆಯೇ ಇವತ್ತು ಸಾಯಂಕಾಲ 4 ಗಂಟೆಗೆ ಈಗ ಏನು ಆಯ್ಕೆ ಆಗಿದ್ದಾರೆ, ಸಚಿವರುಗಳಾಗಿ ಆಯ್ಕೆ ಆಗ್ತಾ ಇದ್ದಾರೆ ಈ 19 ಜನ, ಇವರುಗಳು ಪ್ರಮಾಣ ವಚನ ಸ್ವೀಕಾರ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಗಾಯತ್ರಿ ಅವ್ರನ್ನ ಒಬ್ಬರನ್ನ ಹೊರತುಪಡಿಸಿ ಬೇರೆ ಎಲ್ಲ 19 ಜನ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರೆಹಮಾನ್ ಕನೆಕ್ಟ್ ಆಗಿದ್ದಾರೆ. ರೆಹಮಾನ್, ಲೋಕಭವನದ ಆ ಗಾಜಿನ ಮನೆಯ ಅಲ್ಲಿ ಇದೀಗ ಎಲ್ಲ ಸಿದ್ಧತೆಗಳಾಗ್ತಾ ಇದೆ. ಅಲ್ಲಿ ಯಾವ ರೀತಿಯಲ್ಲಿ ತಯಾರಿ ನಡೆದಿದೆ, ಎಷ್ಟು ಗಂಟೆಯಿಂದ ಪ್ರಮಾಣ ವಚನ ಕಾರ್ಯಕ್ರಮ ಆರಂಭ ಆಗುತ್ತೆ, ಏನೆಲ್ಲ ಡೀಟೇಲ್ಸ್ ಇದೆ? ಶ್ರೀಲಕ್ಷ್ಮಿ, ಈಗಾಗಲೇ ಕೂಡ ನೂತನ ಸಚಿವರ ಪದಗ್ರಹಣಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಭವನದ ಮಧುವಣಗಿತ್ತಿಯ ರೀತಿಯಲ್ಲಿ ತಯಾರಾಗ್ತಾ ಇದೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು, ಆ ಒಂದು ವೇದಿಕೆಯನ್ನು ನಿಮಗೆ ತೋರಿಸುವಂತ ಕೆಲಸವನ್ನ ನಾನು ಮಾಡ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು ನೀವು, ಕಂಪ್ಲೀಟ್ ಆಗಿ ವೇದಿಕೆಯ ಮುಂಭಾಗದಲ್ಲಿ ನೀವು ಏನು ಈ ಒಂದು ವೇದಿಕೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಂತ ರೀತಿಯಲ್ಲಿ ಮಧುವಣಗಿತ್ತಿಯ ರೀತಿಯಲ್ಲಿ ತಯಾರಾಗಿದೆ. ಮತ್ತೆ ಆ ಲೋಕಭವನದ ಒಂದು ವೇದಿಕೆ ಆಗಿರಬಹುದು, ಆ ಹೂಗುಚ್ಚಗಳಿಂದ ಇಳಿಸಿ ಆ ವೇದಿಕೆಯನ್ನು ಕೂಡ ಎಲ್ಲಾ ರೀತಿಯಾಗಿ ತಯಾರು ಮಾಡ್ತಾ ಇದ್ದಾರೆ. ಅಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೂತನ ಸಚಿವರ ಪದಗ್ರಹಣ ಕಾರ್ಯಕ್ರಮವು ಕೂಡ ನಡೆಯುತ್ತೆ. ಹಾಗಾಗಿ ಅಧಿಕಾರಿಗಳ ಮುಖ್ಯ ನೇತೃತ್ವದಲ್ಲಿ ಎಲ್ಲಾ ರೀತಿಯಾಗಿ ವೇದಿಕೆಯನ್ನ ತಯಾರು ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನೋಡ್ತಾ ಇರಬಹುದು ನೀವು, ಆ ಒಂದು ಲೋಕಭವನದ ವೇದಿಕೆಯನ್ನ ಹೂಗುಚ್ಚುಗಳಿಂದ ಇಟ್ಟು, ಅಂದ್ರೆ ಒಂದು ತ್ವರಿತಗತಿಯಲ್ಲಿ ಯಾವುದೇ ರೀತಿಯಾದಂತಹ ದಿನಾಂಕ ಕೂಡ ನಿಗದಿ ಆಗಿರಲಿಲ್ಲ ಲೋಕಭವನದಲ್ಲಿ. ಅಂದ್ರೆ ನೂತನ ಸಚಿವರ ಪದಗ್ರಹಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಒಂದು ಲೀಸ್ಟ್ ಹೊರಬಿದ್ದಂತೆ, ಮತ್ತೆ ಮಾಧ್ಯಮಕ್ಕೆ ಆ ಒಂದು ಲೀಸ್ಟ್ ಸಿಕ್ಕಿದ ತಕ್ಷಣ ಕೂಡ ಈಗಾಗಲೇ ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ಅದರಲ್ಲೂ ಕೂಡ ಕೆಲವೊಂದಿಷ್ಟು ಜನರ ಹೆಸರುಗಳು ಕೂಡ ಬಂದಿಲ್ಲ ಅನ್ನುವಂಥದ್ದು ಕೂಡ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಈಗಾಗಲೇ ಕೂಡ ಲೀಸ್ಟ್ ಅಲ್ಲಿ ಇರುವಂತಹ ಹೆಸರುಗಳು ಏನು ಕನ್ಫರ್ಮ್ ಆಗಿದ್ದಾವೆ ಅವರೆಲ್ಲರೂ ಕೂಡ ಸಂಭ್ರಮಾಚರಣೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೂತನ ಸಚಿವ ಪದಗ್ರಹಣಕ್ಕೆ ಎಲ್ಲರೂ ಕೂಡ ಬರ್ತಾರೆ. ಅದಕ್ಕಾಗಿ ವೇದಿಕೆ ಕೂಡ ಲೋಕಭವನದಲ್ಲಿ ತ್ವರಿತಗತಿಯಲ್ಲಿ ಸಿದ್ಧತೆ ಆಗ್ತಾ ಇದೆ. ಮತ್ತೆ ಎಲ್ಲಾ ರೀತಿಯಾದಂತಹ ಒಳಗಡೆ ಯಾವ ರೀತಿ ಯಾರನ್ನ ಬಿಡಬೇಕು ಅನ್ನುವಂತಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಅಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲ ಒಂದು ರೀತಿಯಲ್ಲಿ ಕೂಡ ಈಗಾಗಲೇ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ತಾ ಇರಬಹುದು ಈ ಒಂದು ವೇದಿಕೆಯನ್ನ, ಅಂದ್ರೆ ಕನ್ನಡದ ಬಾವುಟದ ಒಂದು ಮೆರುಗನ್ನ ಕಂಪ್ಲೀಟ್ ಆಗಿ ಲೋಕಭವನದ ಒಳಗಡೆ ಇರುವಂತ ಈ ಒಂದು ವರಾಂಡದಲ್ಲಿ ನಾವು ನೋಡ್ತಾ ಇರಬಹುದು. ಅಂದ್ರೆ ಈ ಒಂದು ಸಚಿವರು ಏನು ಪದಗ್ರಹಣಕ್ಕೆ ಬರ್ತಾ ಇದ್ದಾರೆ, ಅವರು ಒಂದು ಕುಟುಂಬದವರು ಮತ್ತು ಅವರು ಕೂಡ